ಸರ್ಕಾರಿ ಜಮೀನು ಮಂಜೂರಾಗಿ 20ರಿಂದ 50 ವರ್ಷ ಆಗಿದ್ರೂ ಇನ್ನೂ ಓಡಿ ದುರಸ್ತ ಆಗಿಲ್ಲ. ಮೂಲ ಮಾಲೀಕರು ನಿಧನರಾಗಿ ಇನ್ನ ವಾರಸುದಾರರಿಗೆ ಖಾತೆ ಬದಲಾವಣೆ ಆಗಿಲ್ಲ. ಮನೆ ಕಟ್ಕೊಂಡು 30 ವರ್ಷ ಆದರೂ ಮನೆಗೆ ಹಕ್ಕುಪತ್ರ ಇಲ್ಲ, ಊರಿಗೆ ಕಂದಾಯ ದಾಖಲೆ ಇಲ್ಲ. ಸ್ವಯಂ ಪ್ರೇರಣೆಯಿಂದ ಕಂದಾಯ ಇಲಾಖೆಯವರು ಜನಗಳ ಮನೆ ಬಾಗಿಲಿಗೆ ಹೋಗಿ ಈ ಕೆಲಸಗಳನ್ನು ಪೂರೈಸುವಂತ ಅಭಿಯಾನ ನಡೀತಾ ಇದೆ. ಇದರ ಅಡಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾವಿರಾರು ಇಂಥ ರೈತರ ಪ್ರಕರಣಗಳಿಗೆ ಪರಿಹಾರ ಕೊಟ್ಟು ಶಾಶ್ವತವಾಗಿ ಪಕ್ಕಾ ದಾಖಲೆಗಳನ್ನು ಮಾಡಿ ಅವರು ನೆಮ್ಮದಿಯಾಗಿ ಬದುಕಲಿಕ್ಕೆ ಭೂ ಗ್ಯಾರಂಟಿಯನ್ನ ಸಮರ್ಪಣೆ ಮಾಡತಕ್ಕಂತಹ ಕಾರ್ಯಕ್ರಮ ಇದೇ ಬುಧವಾರ ಹಮ್ಮಿಕೊಂಡಿದ್ದೇವೆ. ಬನ್ನಿ, ಭಾಗವಹಿಸಿ, ಕಾರ್ಯಕ್ರಮವನ್ನು ಯಶಸ್ಸು ಮಾಡಿ ಇಲಾಖೆಯ ಕೆಲಸದೊಂದಿಗೆ ತಾವು ಕೈ ಜೋಡಿಸಿ ಎಂದು ಮನವಿ ಮಾಡ್ತೇನೆ. ಸುಮಾರು ಒಂದು 20 ವರ್ಷದಿಂದ ನಮ್ಮ ಭೌತಿಕತೆ ಆಗಿರಲಿಲ್ಲ. ಎಲ್ಲ ನಮ್ಮ ತಾತನವ್ರ ಹೆಸರಲ್ಲೇ ಇತ್ತು. ಎಲ್ಲ ತೀರೋಗಿದ್ರು. ನಮ್ಗೆ ಅದನ್ನ ಮಾಡಿಸ್ಕೊಳಕ್ಕೆ ಆಧಾರ ಇಲ್ಲ. ತಾಲೂಕು ಆಫೀಸ್ಗೆ ಬಂದು ನಾವು ಅಲ್ದಾಡಬೇಕಾಗಿತ್ತು. ಕೃಷ್ಣ ಬೈರೇಗೌಡರು ಭೌತಿಕತೆ ಒಳ್ಳೆ ಸ್ಕೀಮ್ ತಂದಿದ್ದಾರೆ. ಈ ಸ್ಕೀಮಿಂದ ನಮ್ಗೆ ತುಂಬ ಒಳ್ಳೆಯದಾಗಿದೆ. ಏನೇ ಒಂದು ಅನುಕೂಲಗಳು ಆಗ್ತಾ ಇರಲಿಲ್ಲ. ಮುಂಚೆ RTCಯಲ್ಲಿ ನಮ್ಮ ಹೆಸರು ಬರ್ತಾ ಇರಲಿಲ್ಲ. ಈಗ ಎಲ್ಲ ಅನುಕೂಲಗಳಾಗಿವೆ. RTCಯಿಂದ ನಾವು ಏನು ಬೇಕಾದರೂ ತಗೊಬೋದು, ಏನು ಬೇಕಾ ನಮ್ಮ ಜಮೀನಿಂದ ಅನುಕೂಲ ತಗೊಬೋದು, ಸಬ್ಸಿಡಿ ತಗೊಬೋದು. ಇದರಿಂದ ನಮ್ಗೆ ಒಳ್ಳೆಯ ಅನುಕೂಲಗಳಿವೆ. ನಮ್ಮ ತಾತನವರು 1969ರಲ್ಲಿ ಮೃತರಾಗಿ 2025 ತನಕ ಖಾತೆ ಆಗದೇ ಇರುವಂಥ ಪರಿಸ್ಥಿತಿನಲ್ಲಿ ನಮ್ಮ ಇಡೀ ಕುಟುಂಬ ಬಹಳ ನೋವಿನಿಂದ ಇದ್ವಿ. ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದು ಕೇವಲ ಮರಣದ ದೃಢೀಕರಣ ಪತ್ರ ಮತ್ತು ವಂಶವೃಕ್ಷವನ್ನು ತೆಗೆದುಕೊಂಡು ಇವತ್ತು ಎಲ್ಲ ಖಾತೆಗಳನ್ನು ವರ್ಗಾವಣೆ ಮಾಡಿ ಸಂಬಂಧಪಟ್ಟವರಿಗೆ ವರ್ಗಾಯಿಸಿರೋದು. ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ವಿಶೇಷವಾಗಿ IHC ಖಾತೆ ಅಂತ ನಾವೇನು ಕರಿತೀವಿ ಅದನ್ನು ಅವರವ್ರ ವಾರಸುದಾರರಿಗೆ ಮಾಡಿಕೊಟ್ಟು ಇವತ್ತು ಬಹಳ ಸಂತೃಪ್ತಿದಾಯಕವಾದ ಜೀವನವನ್ನು ಆಯಾ ಕುಟುಂಬಸ್ಥರಿಗೆ ಮಾಡಿಕೊಟ್ಟಿರುವಂಥದ್ದು ಒಂದು ಸ್ವಾಗತಾರ್ಹ ಅಂತೇಳಿ ಈ ಸಂಬಂಧವಾಗಿ ಇದನ್ನು ಸಂಯೋಜಿಸಿದಂಥ ಅಧಿಕಾರಿಗಳು ಮತ್ತು ಆ ಇಲಾಖೆಯ ಮಂತ್ರಿಗಳಿಗೆ ಧನ್ಯವಾದಗಳನ್ನ ರೈತನಾಗಿ ತಲುಪಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.